ಏನು ಬಾಬು, ನೀನು ಹೇಳುವುದೆಲ್ಲ ನನಗೆ ಗೊಂದಲವಾಗುತ್ತಿದೆ. ಹಾಗಾದರೆ ನಿಜವಾದ ಚೀಲ ಎಲ್ಲಿ ಇದೆ? ಅಯ್ಯೋ, ನಾನು ಎಲ್ಲವನ್ನೂ ಹೇಳುತ್ತೇನೆ. ಜಾಗ್ರತೆಯಿಂದ ಕೇಳು. ನೀನು ನಾನು ಹೇಳಿದಂತೆ ಸರಿಯಾಗಿ ಕೇಳಿದ್ದೀಯಾ, ಆದರೆ ಈ ಎಲ್ಲಾ ಘಟನೆಯಲ್ಲಿ ಒಂದು ಮುಖ್ಯ ವ್ಯಕ್ತಿಯನ್ನು ಮರೆತಿದ್ದೀಯಾ. ಮುಖ್ಯ ವ್ಯಕ್ತಿ ಹೆಸರು ನೀವು ಯಾರು? ಅವನು ಯಾರೂ ಅಲ್ಲ, ನಮ್ಮ ಸ್ನೇಹಿತ ಶೇಖರ್. ಹೌದು ಬಾಬು, ನಾನು ಅವನ ವಿಷಯವನ್ನೇ ಮರೆತಿದ್ದೇನೆ. ಆದ್ರೆ ಅವನು ಎಲ್ಲಿದ್ದಾನೆ? ಆ ಚೀಲ ಏನಾಯ್ತು? ನಿಜವಾಗಿ ಏನಾಯಿತೆಂದರೆ, ನಾವು ಹಾಕಿಕೊಂಡ ಯೋಜನೆಯ ಪ್ರಕಾರ ಮೊದಲು ನಾನು ಮತ್ತು ಪ್ರಸಾದ್ ಹೋಗಿ ಆ ಚಲಪತಿ ಮತ್ತು ಅವನ ಕೆಲಸದವರ ಕಣ್ಣು ಮುಚ್ಚಬೇಕು. ಆ ಚೀಲವನ್ನು ಕದಿದುಕೊಂಡು ಅವರು ನಮ್ಮ ಹಿಂದೆ ಬರುವಂತೆ ಮಾಡುವುದು ನಮ್ಮ ಉದ್ದೇಶ. ನಿಜವಾಗಿ ನಾನು ನಿಜವಾದ ಚೀಲವನ್ನು ಮಲಗುವ ಕೋಣೆಯ ಹಾಸಿಗೆಯ ಕೆಳಗೆ ಅಡಗಿಸಿದ್ದೇನೆ. ಈ ವಿಷಯ ಪ್ರಸಾದ್ಗೆ ಕೂಡ ಗೊತ್ತಿಲ್ಲ. ಅವನು ತಿರುಗಲಿಲ್ಲ. ಅವನ ಕೈಯಲ್ಲಿರುವುದು ನಕಲಿ ಚೀಲ ಎಂದು ತಿಳಿದರೆ ಭಯದಿಂದ ಅದನ್ನು ಬಿಟ್ಟು ಓಡಿಹೋದ. ಅದರಿಂದ ರಹಸ್ಯ ಬಹಿರಂಗವಾಗುತ್ತಿತ್ತು. ಅದಕ್ಕಾಗಿ ಅವನಿಗೂ ಗೊತ್ತಾಗದಂತೆ ಅವನ ಕೈಯಲ್ಲಿ ನಿಜವಾದ ಚೀಲವಿದೆ ಎಂದು ಅವರನ್ನು ನಂಬಿಸಿ ನಾನು ಒಂದು ನಕಲಿ ಚೀಲವನ್ನು ಹಿಡಿದು ಓಡಿದೆ. ಅವರು ನಮ್ಮನ್ನು ಹಿಂಬಾಲಿಸುತ್ತಾರೆ. ಅವರು ಯಾವಾಗ ಮನೆಯಿಂದ ಹೊರಬಂದರೋ ಆಗ ಶೇಖರ್ ಮನೆಗೆ ಹೋಗಿ ಹಾಸಿಗೆ ಕೆಳಗೆ ಅಡಗಿಸಿದ್ದ ಚೀಲವನ್ನು ತೆಗೆದುಕೊಂಡು ಈ ಹೊತ್ತಿಗೆ ನಮ್ಮ ಊರಿಗೆ ತಲುಪಿರುತ್ತಾನೆ. ಅಮ್ಮ, ಬಾಬಾಯ್, ನಿನ್ನ ಸ್ನೇಹಿತನು ಹೇಳಿದಂತೆ ನಿಜವಾಗಿಯೂ ತಲೆ ಪಾದರಸಕ್ಕಿಂತ ಚುರುಕಾಗಿದೆ. ಆ ಚಲಪತಿ ಮತ್ತು ಅವನವರ ಬಗ್ಗೆ ಏನು ಮಾಡಿದೆ ಎಂದು ನಾನು ಮೊದಲೇ ಹೇಳಿದ್ದೇನೆ. ಆ ಚಲಪತಿ ಮತ್ತು ಅವನವರ ಜನರ ಮೇಲೆ ಮಾಡಿದ ಎಲ್ಲಾ ಕೃತ್ಯಗಳನ್ನು ಒಂದು ಪತ್ರದ ರೂಪದಲ್ಲಿ ನ್ಯಾಯಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ಈ ಹೊತ್ತಿಗೆ ಅವರು ಬಂದು ಆ ದುಷ್ಟರನ್ನು ಹಿಡಿದು ಜೈಲಿಗೆ ಕಳುಹಿಸಿರುತ್ತಾರೆ. ಏನಾದರೂ ಆಗಲಿ, ಕೊನೆಗೆ ನೀನು ಯೋಚಿಸಿದುದನ್ನು ಸಾಧಿಸುತ್ತೀಯಾ? ಈಗ ಧೈರ್ಯವಾಗಿ ಹೋಗಿ ನಿಮ್ಮ ಊರಿನಲ್ಲಿ ಆ ವೈದ್ಯ ಶಿಬಿರವನ್ನು ಪ್ರಾರಂಭಿಸು. ರಾಮಯ್ಯ ಅವರ ಆಶೀರ್ವಾದಗಳು ಯಾವಾಗಲೂ ನಿಮ್ಮೆಲ್ಲರ ಮೇಲಿರುತ್ತವೆ ಎಂದು ಮುಸಲಮ್ಮ ಹೇಳಿದಳು. ಹೀಗೆ ರಮಣನು ಮುಸಲಮ್ಮನಿಗೆ ವಿದಾಯ ಹೇಳಿ ತನ್ನನ್ನು ಕೃಷ್ಣಗಿರಿಯ ಕಡೆಗೆ ತಲುಪಿದನು. ನಂತರ ರಾಮಯ್ಯ ಅವರ ಹೆಸರಿನಲ್ಲಿ ಒಂದು ವೈದ್ಯಶಾಲೆಯನ್ನು ಸ್ಥಾಪಿಸಿ ಆ ತಾಳಪತ್ರ ಗ್ರಂಥಗಳ ಸಹಾಯದಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಜನರಿಗೆ ಉಚಿತವಾಗಿ ವೈದ್ಯ ಸೇವೆಗಳನ್ನು ನೀಡಲು ಪ್ರಾರಂಭಿಸಿದರು. ನಂತರ ಆ ಚಲಪತಿ ಮಾಡಿದ ದುಷ್ಕೃತ್ಯಗಳನ್ನು ಗುರುತಿಸಿ 2 ಊರಿನ ಜನರಿಗೆ ತಿಳಿಸಿದರು. ಆಗ ಜನರೆಲ್ಲ ಅಷ್ಟು ಬುದ್ಧಿವಂತಿಕೆಯಿಂದ ಆಲೋಚಿಸಿ ಆ ದುರ್ಮಾರ್ಗನಿಗೆ ತಕ್ಕ ಶಿಕ್ಷೆ ನೀಡಿದ್ದಕ್ಕಾಗಿ ಮೆಚ್ಚಿಕೊಂಡು ರಮಣನನ್ನು ಆ ಊರಿನ ಮುಖ್ಯಸ್ಥನಾಗಿ ಆಯ್ಕೆ ಮಾಡಿದರು.